ರಾಜ್ಕುಮಾರ್ ಅವರು ಸತ್ತೋಗ್ಬಿಟ್ರು, ಬದುಕಿಲ್ಲ. ಬಟ್ ಇವತ್ತು ರಾಜ್ಕುಮಾರ್ ಅವರ ಸಿನಿಮಾ ನೋಡ್ತೀವಲ್ಲ, ನಿಂದ ಲಾಭ ಇದೆ ಅಂದರೆ ನಿಮಗೆ ಸಹಾಯ ಮಾಡ್ತಾರೆ, ಇಲ್ದವ್ರೆ ಇಲ್ಲ. ನಿಮಗೆ ಒಂದು ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್. ನನ್ನ ಆಸೆ ಇವತ್ತಿಗೂ ನಾನು ಯಾರು ಅಂತ ಗೊತ್ತಿಲ್ವಲ್ಲ. ಈಗ ನಿಮ್ಗೆ ಗೊತ್ತಿತ್ತ ನಾನು ಯಾರು ಅಂತೇಳಿ? ಚೇಂಬರಲ್ಲಿ ಏನಾದರೂ ಗಲಾಟೆ ಆದರೆ ಎಲ್ಲ ಫೋಟೋಗೆ ಹಿಂಗೆ ನಿಂತ್ಕೊಂಡಿರ್ತಾರೆ. ನಾವು ಒಂದು ಕಡೆನೂ ನಿಂತ್ಕೊಳಕ್ಕೆ ಹೋಗೋದಿಲ್ಲ. ಎಲ್ಲಿ ಪಬ್ಲಿಸಿಟಿ ಸಿಗುತ್ತಮ್ಮ? ಈಗ ಪಬ್ಲಿಸಿಟಿ ಸಿಕ್ತು ಅಂತ ಇಟ್ಕೊಮ್ಮ, ಏನಾದ್ರು ತಂದು ಕೊಡ್ತಾರೆ ಯಾರಾದರೂ? ಸಾರ್ ನೀವು ಅಲ್ಲಿ ಇಂಟರ್ವ್ಯೂನಲ್ಲಿ ಸೂಪರಾಗಿ ಮಾತಾಡಿದ್ರಿ ಸರ್, ತೊಳಿ ಸರ್ ಒಂದು 10 kg ಅಕ್ಕಿ ಅಂತಾರ? ಇಲ್ಲ. ರಾಜ್ಕುಮಾರ್ ಅವರು ಸತ್ತೋಗ್ಬಿಟ್ರು, ಬದುಕಿಲ್ಲ. ಬಟ್ ಇವತ್ತು ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತೀವಲ್ಲ, ಹೌದು, ರಿಯಲ್ ಆಗಿ ಇದಾರೆ ಅನ್ನೋದು ಒಂದು ಅನ್ಸುತ್ತಲ್ವಾ? ಅದು ತೆಗ್ದಿದ್ದೆ ಯಾರು? ಛಾಯಾಗ್ರಾಹಕ. ಅದು ಛಾಯಾಗ್ರಾಹಕನಿಗೆ ಅದೇ ತರ ಗಾಂಧಿ, ಮಹಾತ್ಮ ಗಾಂಧಿ ಅವರು ನಾವ್ಯಾರು ನೋಡೇ ಇಲ್ಲ ಅಂತ ಇಟ್ಕೊಳ್ರಿ. ನಾವು ಎಲ್ಲೋ ಒಂದು ಫೋಟೋ ನೋಡಿದ ತಕ್ಷಣ ಇದು ಯಾರಿದು ಅಂತ ಕೇಳ್ತೀವಿ. ಆ ಫೋಟೋಸ್ ತೆಗೆದೊಂದು ಯಾರೋ ಒಬ್ಬ ಫೋಟೋಗ್ರಾಫರ್ ಇರ್ತಾನೆ, ಮಹಾತ್ಮ ಗಾಂಧಿ ಅವರು. ಗ್ರೇಟ್. ಹಿಂಗೆ ನೆನಪನ್ನ ಉಳಿಸ್ಕೊಳ್ಳೋ ಅಂತ ವ್ಯಕ್ತಿ, ನೆನಪನ್ನ ಮಾಡೋ ಅಂತ ವ್ಯಕ್ತಿ, ಉಳಿಯುವಂತೆ ಮಾಡುವ ಎಲ್ಲಾ ತರದಲ್ಲೂ ಇರುವಂತ ಒಬ್ಬ ಫೋಟೋಗ್ರಾಫರ್. ಈಗಿನ ನಮ್ಮಲ್ಲಿ ಫೋಟೋಗ್ರಾಫರ್ಗಳಿಗೆ ಈ ಕೆಲವೆಲ್ಲ ವಿಷಯಗಳು ಗೊತ್ತಿರೋದಿಲ್ಲ. ಸೊ ಬೇಜಾರಾಗತ್ತೆ. ಇದೇ ವಿಷಯಗಳು ಅವ್ರು ತಿಳ್ಕೊಂಬಿಟ್ರು ಅಂತ ಹೇಳ್ಬಿಟ್ರೆ, ಅಬ್ಬಾ ನಾವು ಎಂಥ ಕೆಲಸ ಮಾಡ್ತಾ ಇದೀವಿ, ಗ್ರೇಟ್ ಜಾಬ್ ಅಂತ ಅನಿಸ್ತದೆ. ನನಗೆ ಅನಿಸ್ತದೆ ಒಂದೊಂದು ಸಾರಿ ಕೆಲವು ಟೈಮಲ್ಲಿ ಸಾಧಕರು ಅವರು ಇವರು ಅವನು ಇವನು ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಒಂದು ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್. ನನ್ನ ಆಸೆ ಸಿನಿಮಾ. ಸೊ ನನ್ನ ಆ ಪಿಕ್ಚರ್ ಅವಾರ್ಡ್ ತೊಗೊಳಕ್ಕೆ ನಾನು ಒಳಗೋಗ್ಬೇಕು, ಒಳಗೆ ಬಿಡ್ತಾ ಇಲ್ಲ ನನ್ನ ಫೋಟೋ. ನಿಮ್ದೇ ಆಗಿನ ಕಾಲದಲ್ಲಿ ಸೆಲ್ಫಿ ಎಲ್ಲ ಇರ್ಲಿಲ್ಲ, ಏನೂ ಇರಲಿಲ್ಲ. ಬರೀ ಮೆಸೇಜ್ ಯಾವುದು ಅಲ್ಲ, ಮೆಸೇಜರ್ ಒಂದಿತ್ತು ಅಷ್ಟೇ. ಅಲ್ಲ ಏನೂ ಇಲ್ಲಮ್ಮ ಒಳಗೆ. ಈಗ ನಾನು ಸ್ಟೇಟ್ ಅವಾರ್ಡ್ ಇವತ್ತು ನಡೀತಾ ಇದೆ, ಈಗ ಒಳಗಡೆ ನಡೀತಾ ಇದೆ, ನಾನು ಗೇಟಲ್ಲಿ ಇದ್ದೀನಿ, ಒಳಗೆ ಬಿಡ್ತಾ ಇಲ್ಲ ನನ್ನ. ಯಾರು ಅಂತ ಗೊತ್ತಿಲ್ಲ ಅಂತ. ನನ್ನ ಹತ್ರ ಇನ್ವಿಟೇಷನ್ ಇದ್ದಿದ್ದನ್ನ ನಮ್ಮ ಫ್ಯಾಮಿಲಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನೀವು ಹೋಗ್ರಿ, ತೊಗೊಂಡೋಗ್ರಿ, ಬರ್ತೀನಿ ನಾನು, ನಾನೇನು ಅವಾರ್ಡ್ ವಿನ್ನರ್ ತಾನೆ, ಬಿಡ್ತಾರೆ ಅಂತೇಳಿ. ನಾನು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ, ಕಂಬಾಲಹಳ್ಳಿ ಅಂತೇಳಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಇಲ್ಲಿಗೆ ಬಂದಿದ್ದೀನಿ. ಬಂದರೆ ಒಳಗೋಗ್ಬೇಕು, ಬಿಡ್ತಾ ಇಲ್ಲ. ಯಾರಂತಾನೆ ಗೊತ್ತಿರ್ಲಿಲ್ಲ ನೀವು? ಈಗ ಇವತ್ತಿಗೂ ನಾನು ಯಾರು ಅಂತ ಗೊತ್ತಿಲ್ವಲ್ಲ. ಈಗ ನಿಮ್ಗೆ ಗೊತ್ತಿತ್ತ ನಾನು ಯಾರು ಅಂತೇಳಿ? ಅದೇ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಅಲ್ಲಮ್ಮ, ಈಗ ಒಬ್ಬ ವ್ಯಕ್ತಿ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತ ಇವನು ಕ್ಯಾಮ್ರಾಮನ್ ಜಜಿ? ಇಲ್ಲ, ಸಡನ್ ಈಸಿಯಾಗಿ ಗೊತ್ತಾಗಲ್ಲ. ಹೌದು, ಅದನ್ನ ಎಲ್ಲೂ ನಾನು ಎಕ್ಸ್ಪೋಸ್ ಆಗಿಲ್ಲ. ನಾನು ಯಾವ್ದು ಇಂಟರ್ವ್ಯೂಸ್ ಗಳು ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಎಲ್ಲೂ ನೀವು ಗೊತ್ತಿಲ್ಲ. ಎಲ್ಲ ಚೇಂಬರ್ ಅಲ್ಲಿ ಏನಾದ್ರು ಗಲಾಟೆ ಆದ್ರೆ ಎಲ್ಲ ಫೋಟೋಗೆ ಹಿಂಗೆ ನಿಂತ್ಕೊಂಡಿರ್ತಾರೆ. ನಾವು ಒಂದು ಕಡೆನೂ ನಿಂತ್ಕೊಳಕ್ ಹೋಗೋದಿಲ್ಲ. ಎಲ್ಲೂ ಎಕ್ಸ್ಪೋಸ್ ಆಗಕ್ಕೆ ಇಷ್ಟನೇ ಇಲ್ಲ. ಏನಕ್ಕೆ ಎಕ್ಸ್ಪೋಸ್ ಆಗ್ಬೇಕು ನಾನು? ಈಗ ನಿನ್ಗೆ ಎಕ್ಸ್ಪೋಸ್ ಆಗಿ ಏನ್ ಪ್ರಯೋಜನ? ನೀನ್ ದುಡಿಬೇಕು, ನೀನ್ ತಿನ್ಬೇಕು ಅಲ್ವಾ? ಈಗ ನಾನ್ ದುಡಿಬೇಕು, ನಾನು ತಿನ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಯಾಕೆ ಒದ್ದಾಡ್ಬೇಕು? ಎಲ್ಲಿ ಪಬ್ಲಿಸಿಟಿ ಸಿಗುತ್ತಮ್ಮ? ಈಗ ಪಬ್ಲಿಸಿಟಿ ಸಿಕ್ತು ಅಂತ ಇಟ್ಕೊಮ್ಮ, ಏನಾದ್ರು ತಂದು ಕೊಡ್ತಾರೆ ಯಾರಾದ್ರು? ಸಾರ್ ನೀವು ಅಲ್ಲಿ ಇಂಟರ್ವ್ಯೂನಲ್ಲಿ ಸೂಪರಾಗಿ ಮಾತಾಡಿದ್ರಿ ಸರ್, ತೊಳಿ ಸರ್ ಒಂದು 10 kg ಅಕ್ಕಿ ಅಂತಾರ? ಇಲ್ಲ. ಯಾರು ಏನು ಮಾಡೋದಿಲ್ಲಮ್ಮ. ಯಾವುದೇ ಕಾರಣಕ್ಕೂ ನಿಮಗೆ ಅವೆಲ್ಲ ವಿಷಯಗಳಿಲ್ಲ. ನಿನ್ನಿಂದ ಲಾಭ ಇದೆ ಅಂದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ, ಇಲ್ದವ್ರೆ ಇಲ್ಲ. ಇದಂತೂ ಖಂಡಿತ. ಇವಾಗ ಕೊನೆಗೆ ಬಿಟ್ರೆ ನಿಮ್ನ ಅವರು? ಆಮೇಲೆ ಒಬ್ಬ ಪೇಪರ್ ನಾನು ಬಂದ ತಕ್ಷಣ ನೀನೇ ನಿಲ್ಲಿ ನಿಂತಿದ್ದೆ ಅಂದ್ರೆ, ಇಲ್ಲ ಒಳಗಡೆ ಅವ್ರಿಗೆ ಗೊತ್ತಾಗಿಲ್ಲ ನಾನು ಯಾರು ಅಂತೇಳಿ ಅಂದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಅವರು ಕ್ಯಾಮ್ರಾಮನ್ ಜೆ ಕೃಷ್ಣ ಅಂತೇಳಿ, ಬಿಡ್ರಿ ಅವ್ರಿಗೆ ಅವಾರ್ಡ್ ಇದೆ ರೀ, ಇವತ್ತು ಅವಾರ್ಡ್ ತೊಳ್ತಿರೋದೇ ಅವರು ಅಂತ ಹೇಳ್ಬಿಟ್ಟು ಇದು ಮಾಡಿ ಬಿಡಿಸಿದ್ರು. ಸರಿ, ಒಳಗಡೆ ಹೋದ್ಮೇಲೆ ಅಲ್ಲಿ ಒಂದು ಮಾತುಕತೆ ಸ್ಟಾರ್ಟ್ ಆಯಿತು. ನನ್ನ ಬಗ್ಗೆ ಒಂಚೂರು ಹೇಳಿದ್ರು, ಬ್ಲ್ಯಾಕ್ ಆ್ಯಂಡ್ ಫೋಟೋಗ್ರಫಿ ತುಂಬ ಅದ್ಭುತವಾಗಿ ಮಾಡ್ತಾರೆ, ಅಂದರೆ ಬ್ಲ್ಯಾಕ್ ವೈಟು ಇದರಲ್ಲಿ ಭಾಳ ಅದ್ಭುತವಾಗಿ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ. ಸರಿ, ಇದನ್ನು ಒಂದು ಇಂಟರ್ವ್ಯೂನಲ್ಲಿ ಈ ಪ್ರತಿ ವರ್ಷವೂ ಸ್ಟೇಟ್ ಅವಾರ್ಡ್ಗಳು ಎಲ್ಲೆಲ್ಲಿ ನಡೀತದೋ ಆ ಊರುಗಳಲ್ಲಿ ಒಂದು ಸ್ಕ್ರೀನ್ ಅಂತೇಳಿ ಒಂದು ಪೇಪರ್ ಬರ್ತಿತ್ತು ಮುಂಚೆ. ಗೊತ್ತಿದೆಯೋ ಗೊತ್ತಿಲ್ಲ, ಬಾಂಬೆದವರು. ಅವ್ರೇನಂದ್ರೆ ಒಂದು ಕಾಲಮ್ ಫುಲ್ಲು ಒಂದು ವರ್ಷದ್ದು ಇದನ್ನ ಯಾರ್ಯಾರಿಗೆ ಇದು ಬಂದಿದೆ, ಅವಾರ್ಡ್ ಬಂದಿದೆ ಅದನ್ನ ಹೈಲೈಟ್ ಮಾಡ್ತಿದ್ರು. ಸರಿ, ಒಂದು ಸಾರಿ ನನಗೆ ನನ್ನ ಆಸೆ ಅವಾರ್ಡ್ ಬಂದಿತ್ತಲ್ಲ, ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಬಂದರು ಒಬ್ಬರು.
ಬಾಂಬೆಯಿಂದ. ಸರಿ, ನಾನು ಯಾವಾಗಲೂ ಶೂಟಿಂಗ್ನಲ್ಲಿ ಆದಷ್ಟು ಕಡಿಮೆ ಮಾತುಗಳೆಲ್ಲ ಆಡೋದು. ಆಮೇಲೆ ಕೆಲಸ ಬಿಟ್ಟು ಬೇರೆ ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ. ಗೆಸ್ಟ್ ಬಂದರು ಅಂತೇಳಿ ಅವ್ರನ್ನ ಕೂರಿಸ್ತೀನಿ. ಮಧ್ಯಾಹ್ನ ಊಟ ಟೈಮಲ್ಲಿ ಮಾತಾಡೋಣ ಸರ್ ಅಂತ ಹೇಳಿರ್ತೀನಿ. ಅವರು ಅದನ್ನೇ ಹೇಳ್ಬಿಟ್ಟು ಹೇಳಿದ್ದೆ. ಅವ್ರಿಗೆ ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು, ಯಾವಾಗ ಸಿಗ್ತೀರಾ ಹಾಗೆ. ನಾನು ಇಂಥ ಕಡೆ ಇರ್ತೀನಿ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಒಳಗಡೆ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಆಯಿತು ಸರ್ ಅಂತ ಹೇಳಿದ್ರು ಅವರು. ಸೊ ಅವ್ರು ಬಂದರು. ಬಂದಮೇಲೆ ಹಿಂಗೆ ಇದು ನಿಮ್ಮ ಇಂಟರ್ವ್ಯೂ ಒಂದು ನಿಮ್ಮ ಅವಾರ್ಡ್ ಫಂಕ್ಷನ್ನಲ್ಲಿ ಒಂದು ನಿಮ್ಮ ಬಗ್ಗೆ ಒಂದು ಇದನ್ನು ಹೇಳಿದ್ರು, ಆರ್ಟಿಕಲ್ ಹೇಳಿದರು. ನಾನು ಅದನ್ನು ಕೇಳಿಸ್ಕೊಂಡು, ಜನರಲ್ಲಾಗಿ ನಾವು ಎಲ್ಲ ಅವಾರ್ಡ್ ವಿನ್ನರ್ಸ್ಗಳನ್ನ ಮಾಡ್ತಲೇ ಇರ್ತೀವಿ ಅಂತ ಹೇಳಿದ್ರು. ಆಯಿತು ಸರ್, ಏನು ಹೇಳಿ ಸರ್ ಅಂತ ಹೇಳಿದೆ. ಬ್ರೇಕ್ ಟೈಮಲ್ಲಿ, ಸರ್ ಊಟ ಮಾಡ್ಬಿಟ್ಟು ಮಾಡೋಣ ಅಥವಾ ಮುಂಚೆನೇ ಮಾಡೋಣ ಅಂತ ಕೇಳಿದೆ. ಇಲ್ಲ ಸರ್, ಇಂಟರ್ವ್ಯೂ ಮುಗಿಸ್ಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಎಷ್ಟೊತ್ತಾಗ್ಬೋದು? 1 hour 2 hours ಆಗ್ಬೋದು ಅಂದರು. ಆಯಿತು ಸರ್ ಅಂತ ಹೇಳಿದೆ. ಸರ್ ಪ್ರಶ್ನೆ ಸ್ಟಾರ್ಟ್ ಮಾಡಿಬಿಡಿ ಸರ್, ಯಾಕೆಂದರೆ ಲೇಟ್ ಆದರೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸರ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಕಮರ್ಷಿಯಲ್ ಅಂಡ್ ಆರ್ಟ್ ಫಿಲಿಮ್ ಏನು ಸರ್ ಇದು ವ್ಯತ್ಯಾಸ ಅಂತ ಹೇಳಿದ್ರು. ಸರ್ 2 ಲೈಟ್ ವ್ಯತ್ಯಾಸ ಸರ್. 2 ಲೈಟ್. ಆರ್ಟ್ ಫಿಲಿಮ್ ಅಂದರೆ 1 ಲೈಟು, ಕಮರ್ಷಿಯಲ್ ಅಂದರೆ 2 ಲೈಟು. ಓಕೆ. ಸೊ ಅವ್ನಿಗೆ ಶಾಕ್ ಆಗ್ಬಿಡ್ತಿದ್ದೆ, ಇದು ಲೈಟ್ ಬಗ್ಗೆ ಮಾತಾಡ್ತಾನಲ್ಲ ಅಂತ. ಆಮೇಲೆ ಹೆಂಗೆ ಅಂತ ಕೇಳ್ದ. ಆರ್ಟ್ ಫಿಲಿಮ್ ಅಂತ ಹೇಳಿದ್ರೆ 1 ಲೈಟ್ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಆನ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಕಂಡ್ರು ಸರಿ ಕಾಣ್ದವರು ಸರಿ, ಅದು ಆರ್ಟ್ ಫಿಲ್ಮ್. ಏನು ಫೋಟೋಗ್ರಫಿನೇ ಅಂತಾರೆ. ಕಮರ್ಷಿಯಲ್ ಹಂಗಲ್ಲ. ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ಕಾಣಬೇಕು ಕ್ಲೀನಾಗಿ. ಇನ್ನೊಂದು ಲೈಟ್ ಹಾಕಿದರೆ ಅವ್ರ ಮುಖ ಎಲ್ಲ ಕ್ಲಾರಿಟಿ ಆಗಿರುತ್ತೆ. ಸೊ 2 ಲೈಟು ಕಮರ್ಷಿಯಲ್ ಆ್ಯಂಡ್ ಆರ್ಟ್ ಫಿಲ್ಮ್ ಅಂತ. ಮೇಡಮ್ ನಿಮ್ಗೆ ಗೊತ್ತಿಲ್ಲ, ಅವ್ನು ಕಾಫಿ ಕುಡಿತಿದ್ದವನು ಹಂಗೆ ಇಟ್ಬಿಟ್ಟು ಥ್ಯಾಂಕ್ ಯು ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟ. ಸರ್ ಏನು ಸರ್ ಇಂಟರ್ವ್ಯೂ ಅಂದ್ರೆ ಇದೊಂದು ವರ್ಡ್ ಸಾಕು ಸರ್ ನನಗೆ. ಅಂದ್ರೆ ಯಾವ ತರ ಅಂತ ಅಂದರೆ ಒಂದು 2 ಲೈಟಲ್ಲಿ ಕಮರ್ಷಿಯಲ್ ಆರ್ಟ್ ಫಿಲಿಮ್ ಬಗ್ಗೆ ಮಾತಾಡಿದ್ನಲ್ಲ, ಬರೀ 2 ಲೈಟಲ್ಲಿ. ಕಮರ್ಷಿಯಲ್ ಫಿಲಿಮ್ ಅಂದರೆ ಏನು, ಆರ್ಟ್ ಫಿಲಿಮ್ ಅಂದರೆ ಏನು ಅಂದರೆ 2 ಲೈಟ್ ವ್ಯತ್ಯಾಸ. ಆರ್ಟ್ ಫಿಲಿಮ್ ಅಂದರೆ 1 ಲೈಟು, ಕಮರ್ಷಿಯಲ್ ಅಂದರೆ 2 ಲೈಟು. ಸರ್ ಬರ್ತೀನಿ ಸರ್ ಅಂತ ಹೇಳ್ದೆ. ಸರಿ, ನಾನು ಸರ್ ಏನು ಸರ್ ಇದು, ನಾನೇನೋ ತಪ್ಪು ಮಾತಾಡಿದ್ನ ಅಂದೆ. ಇಲ್ಲ ಸರ್, 1 ವರ್ಡಲ್ಲಿ ಇಂಟರ್ವ್ಯೂ ಪೂರ್ತಿ ಆನ್ಸರ್ ಕೊಟ್ಬಿಟ್ರಿ ಅಂತ ಹೇಳ್ದೆ. ಹೌದಾ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ಊಟ ಮಾಡಿಸಿ ಕಳಿಸ್ದೆ. ಅಷ್ಟೇ ಇಂಟರ್ವ್ಯೂ ಆಗಿದ್ದು. 10 ನಿಮಿಷಕ್ಕೆ ಇಂಟರ್ವ್ಯೂ. 10 ನಿಮಿಷ ಇಲ್ಲಮ್ಮ, ಒಂದೇ ಕ್ವೆಶನ್ ಅದ್ ಮುಗೀತು. 5 ಮಿನಿಟ್ಸ್ಗೆ ಇಂಟರ್ವ್ಯೂನೇ ಮುಗ್ದೋಯ್ತು. ಆಮೇಲೆ ಅವರು ಸ್ಕ್ರೀನ್ ಇದರಲ್ಲಿ ಪ್ರಿಂಟ್ ಆಗಿತ್ತಲ್ಲ, ಒಂದನ್ನು ಪೋಸ್ಟ್ ಮಾಡಿದ್ರು ನನಗೆ. ಪೋಸ್ಟ್ ಮಾಡಿದ್ರೆ ಅದರಲ್ಲಿತ್ತು ಒಬ್ಬ ಫೋಟೋಗ್ರಾಫರು ಆರ್ಟ್ ಫಿಲ್ಮ್ ಆ್ಯಂಡ್ ಕಮರ್ಷಿಯಲ್ಗೆ 2 ಲೈಟ್ಸ್. ಕಮರ್ಷಿಯಲ್ ಲೈಟ್ ಅಂದರೆ 1, 2, ಆರ್ಟ್ ಫಿಲ್ಮ್ ಅಂದರೆ 1 ಲೈಟ್. ಇಟ್ಸ್ ಎ ಗ್ರೇಟ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಫುಲ್ ಫೇಸ್ ನಂದೇ ಹಾಕ್ಬಿಟ್ಟಿದ್ರು. ನಾನು ಆವಾಗ ಥ್ಯಾಂಕ್ ಯು ಸರ್ ಅಂತ ಫೋನ್ ಮಾಡಿ ಹೇಳಿದೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಜನರಲ್ಲಾಗಿ ಎಲ್ಲೇ ನೀವು ತೊಗೊಂಡ್ರಿ, ಎಲ್ಲೇ ಇದು ಒದ್ದಾಡ್ರಿ, ಏನೇ ಮಾಡಿದ್ರು ಕೂಡ ಫೋಟೋಗ್ರಾಫರ್ ಭಾಳ ಇಂಪಾರ್ಟೆಂಟು. ಫೋಟೋಗ್ರಫಿ ಇಲ್ಲ ಅಂದರೆ ಏನೂ ಇಲ್ಲ. ನಿನ್ನ ನೆನಪಿನ ಇದೇ ಇರೋದಿಲ್ಲ. ಈಗ ನೀನೊಂದು ಸುಂದರವಾದ ಹುಡುಗಿ ಮದುವೆ ಆಗ್ತಾ ಇದೆಯಾ, ಮದುವೆ ಆಗ್ತಾ ಇದ್ರೆ ಮಗ್ಗಿನ ಜಡೆ ಅದು ಇದೆಲ್ಲ ಹಾಕಿರ್ತಾರೆ. ಸೊ ಅವಳು ಮಗ್ಗಿನ ಜಡೆ ಅವಳಿಗೆ ಕಾಣೋದಿಲ್ಲ. ಸೊ ಏನು ಫೋಟೋಗ್ರಾಫರ್ ಏನು ಮಾಡ್ತಾನೆ ಅಂದರೆ, ಒಂದು ಮಿರರ್ ಹತ್ರ ಹೋಗ್ತಾನೆ, ಒಂದು ಮಿರರ್ನ ಅವ್ರಿಗೆ ಬ್ಯಾಕಲ್ಲಿ ನಿಲ್ಲಿಸ್ತಾನೆ, ಆ ಮಗ್ಗಿನ ಜಡೆ ಸಮೇತ ಇವಳು ಸಮೇತ ತೆಗಿತಾರೆ. ನೋಡಿ ಮಗ್ಗಿನ ಜಡೆ ಎಷ್ಟು ಚೆನ್ನಾಗಿದೆ ನಿಂದು ಅಂತ ತೋರಿಸ್ತಾನೆ. ಇದು ಪ್ರತಿಯೊಂದು ಇದರಲ್ಲೂ ಕೂಡ ಫೋಟೋಗ್ರಫಿ ವಿಷಯ ಅಂತ ಹೇಳಿದ್ರೆ ಅಷ್ಟು ದೊಡ್ಡದು. ಈಗ ನಮ್ಮ ತಾತ ಮುತ್ತಾತ ಇರ್ತಾರೆ ಅಂತ ಇಟ್ಕೊಂಡು, ಈಗ ನಮ್ಮ ತಾತನ ಫೋಟೋ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ನಮ್ಮ ತಾತ ಹೆಂಗಿದ್ರು ಅಂತ ಗೊತ್ತಿರೋದಿಲ್ಲ. ಅದೇ ಅವ್ರು ಏನಾದ್ರು ಫೋಟೋಗ್ರಫಿ ಬಗ್ಗೆ ಒಂದು ಫೋಟೋ ಗೀಟ ತೆಗ್ಸಿದ್ರೆ, ನಮ್ಮ ತಾತ ನೋಡ ಹೆಂಗಿದ್ರು ಅಂದರೆ, ಅಯ್ಯೋ ನನ್ನ ಥರನೇ ಇದ್ದಾರೆ ಅಂತೇಳಿ ಒಂದು ಇದಾಗುತ್ತೆ. ಫೋಟೋಗ್ರಫಿ ಅಂದ ತಕ್ಷಣವೇ ಅಲ್ಟಿಮೇಟ್ ಅವನಿಗೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಜಾಬ್ ಅದು.